ಉಗೆ ಮಾದಪ್ಪ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಮ್ಮ ಪಾದಯಾತ್ರೆ ಅಂತಿಮ ಚರಣ ಇದು. ಬೆಳಿಗ್ಗೆ ಸೂರ್ಯನ ಕಿರಣಗಳು ಆ ಹೊಂಬಣ್ಣದಲ್ಲಿ ದೂರದ ಬೆಟ್ಟ ಗುಡ್ಡಗಳಿಗೆ ಮುತ್ತಿಕ್ಕೋದನ್ನು ನೋಡ್ತಾ, ಹಾಗೆ ಜೊತೆಯಲ್ಲಿ ಬಂದಿದ್ದಂಥ ನೂರಾರು ಗ್ರಾಮಸ್ಥರೊಂದಿಗೆ ಅಬಾಲವೃದ್ಧರಾದಿಯಾಗಿ ಎಲ್ಲರೂ ಹುಮ್ಮಸ್ಸಿನಲ್ಲಿ ಹೆಜ್ಜೆ ಹಾಕ್ತಾ, ಹಾಗೆ ಎತ್ತರಕ್ಕೆ ಹೋದಂತೆ ಬದಲಾಗುವಂಥ ಸಸ್ಯವರ್ಗ ನಿತ್ಯ ಹರಿದ್ವರ್ಣ ಕಾಡಾಗುವುದನ್ನು ನೋಡಿ ಆನಂದಿಸ್ತಾ, ಹಾಗೆ ಆನೆ ದಿಬ್ಬದ ಮೇಲೆ ಕುಳಿತು ಆ ಮಾದಪ್ಪನ ಗುಡಿ ಇರುವಂಥ ಕಣಿವೆಯತ್ತ ಚಿತ್ತವನ್ನು ಹಾಯಿಸ್ತಾ ಉಪಹಾರವನ್ನು ಸೇವಿಸಿ ನಮ್ಮ ಮುಂದಿನ ಹೆಜ್ಜೆಯನ್ನು ಇಡ್ತಾ ಹೋದ್ವಿ. ಮಲೆ ಮಹದೇಶ್ವರನ ಬೆಟ್ಟ ತಾಳು ಬೆಟ್ಟದಲ್ಲಿದ್ದೀವಿ. ಈಗ ನಮ್ಮ ಪಾದಯಾತ್ರೆ ಅಂತಿಮ ಚರಣ ದೇವಸ್ಥಾನ ತಕ್ಕ ಹೋಗ್ತೀವಿ. ಈಗ ಒಂದು 12-13 ಕಿಲೋಮೀಟ್ರ್ ಅಷ್ಟೇ ಬಾಕಿ ಇರುವಂಥದ್ದು. ಎಲ್ಲರಲ್ಲೂ ಹುಮ್ಮಸ್ಸು ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ತಾಳು ಬೆಟ್ಟದಲ್ಲಿರೋದ್ರಿಂದ ಮಾದಪ್ಪ ಹುಮ್ಮಸ್ಸನ್ನು ಇನ್ನಷ್ಟು ಜಾಸ್ತಿ ಕೊಟ್ಟಿದ್ದಾನೆ. ಹೋಗೋಣ ಈಗ. ಉಗೆ ಮಾದಪ್ಪ. ಬೆಳಗ್ಗೆ 5:45ಗೆಲ್ಲ ಬಹಳ ಹುಮ್ಮಸ್ಸಿನಲ್ಲಿ ತಾಳು ಬೆಟ್ಟದಿಂದ ನಮ್ಮ ಚಾರಣವನ್ನು ಆರಂಭಿಸಿದ್ವಿ. ಈ ವಿಡಿಯೋ ಚಿತ್ರೀಕರಣಗೊಂಡ ಸಂದರ್ಭದಲ್ಲಿ ಬೆಳಗ್ಗೆ 7:30ಯಿಂದ ಸಂಜೆ 4:30 ಕಾಲಾವಧಿಯ ನಡುವೆ ಮಾತ್ರ ಪಾದಯಾತ್ರೆ ಕೈಗೊಳ್ಳಬೇಕು ಬೆಟ್ಟದ ಮೇಲೆ ಅನ್ನುವಂಥ ನಿರ್ಬಂಧ ಬಂದಿರಲಿಲ್ಲ. ನಮ್ಮ ತೀರ್ಥಯಾತ್ರೆಯು ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಕಾರಣವಾಗದಿರಲಿ ಎನ್ನುವಂಥ ಸದಾಶಯದಿಂದ ಈ ಕಟ್ಟುನಿಟ್ಟಿನ ಕ್ರಮವನ್ನು ಪಾಲಿಸೋಣ. ಮೋಟಾರು ವಾಹನಗಳು ಓಡಾಡುವ ಹೆದ್ದಾರಿಯನ್ನು ಛೇದಿಸಿಕೊಂಡು ನಮ್ಮ ಪಾದಯಾತ್ರೆಯ ಪಥ ಮುಂದೆ ಹೋಗ್ತಾ ಇರ್ತದೆ. ಹಾಗೆ ದಟ್ಟ ಅಡವಿಯಲ್ಲಿ ಈ ಪುಟಾಣಿ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಒಂದೇ ಹುಮ್ಮಸ್ಸಿನಲ್ಲಿ ಮಾದಪ್ಪನಿಗೆ ಉಗೆ ಅಂದ್ಕೊಂಡು ಮುಂದೆ ಸಾಗ್ತಾ ಇದ್ವಿ. ಚನ್ನಪಟ್ಟಣ ತಾಲೂಕು ಬಲ್ಲಾಪಟ್ಟಣ ಕೋಡಂಬಳ್ಳಿಯಿಂದ 4 ದಿನಗಳ ಕಾಲ ಪಾದಯಾತ್ರೆಯನ್ನು ಕೈಗೊಂಡು ಕೊನೆಯ ದಿನ ಆ ಆಯಾಸವನ್ನೆಲ್ಲ ಮರೆತು ಹೊಸ ಹುಮ್ಮಸ್ಸಿನಲ್ಲಿ ತಾಳು ಬೆಟ್ಟದಿಂದ ದೇವಸ್ಥಾನದ ಹತ್ರ ಹೊರಟ್ವಿ. ದೂರದಲ್ಲಿ ಸೂರ್ಯೋದಯದ ಹೊನ್ನ ರಶ್ಮಿಯು ಗುಡ್ಡೆಗೆ ಚುಂಬಿಸ್ತಾ ಇರುವಂಥದ್ದನ್ನು ನೋಡ್ಬೋದು. ಇಂಥ ದೃಶ್ಯ ಸಿರಿಯನ್ನು ಆನಂದಿಸ್ತಾ ಹೋದಂತೆ 12 ಕಿಲೋಮೀಟ್ರು ನಾವು ಚಾರಣ ಮಾಡ್ತೀವಿ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಆಯಾಸವಾದರೂ ಗೊತ್ತಾಗೋದಿಲ್ಲ. ಅದೊಂಥರ ಭಾಳ ಒಂದು ಪ್ರಸನ್ನಭರಿತವಾದ ಆಯಾಸ. ಹತ್ತುತ್ತಾ ಮೇಲೆ ಬಂದಂಗೆ ನಿತ್ಯ ಹರಿದ್ವರ್ಣದ ಕಾಡುಗಳಿಗೆ ಬಂದಂಗೆ ಭಾಸವಾಗ್ತಿದೆ. ದಟ್ಟವಾದ ಹಸಿರಿನಿಂದ ಕಂಗೊಳಿಸುತ್ತಿರುವಂತಹ ಸಸ್ಯವರ್ಗವನ್ನು ಈ ಬೆಟ್ಟಗಳ ಎತ್ತರಗಳಲ್ಲಿ ಕಾಣ್ಬೋದು. ಈಗ ಈ ಚಾರಣದ ಮುಂದಿನ ಘಟ್ಟ ಆನೆ ದಿಬ್ಬ ಹತ್ತಾ ಇದ್ದೀವಿ. ಇದು ಇನ್ನು ಸ್ವಲ್ಪ ಕಡಿದಾಗಿದೆ. ಹಾಗೆ ನನ್ನ ಮುಂದೆ ಈ ಹಿಂದೆ ಸಾಕಷ್ಟು ಸಲ ಬೆಟ್ಟ ಹತ್ತಿರುವಂಥ ಸಹ ಪಾದಯಾತ್ರಿಗಳು ಹೋಗ್ತಿದ್ದಾರೆ. ಆನೆ ದಿಬ್ಬದ ಹತ್ರ ಬಂದ್ವಿ. ಇಲ್ಲಿ ಉಪಹಾರದ ವಿರಾಮ. ಆನೆ ದಿಬ್ಬದಿಂದ ಸ್ವಲ್ಪ ಮುಂದಕ್ಕೆ ಉಪಹಾರದ ವ್ಯವಸ್ಥೆ ಆಗಿದೆ. ನಮ್ಮ ಸ್ನೇಹಿತ ಎಲೆಗಳು ಕೊಡ್ತಾವೆ. ಮಾದಪ್ಪನಿಗೆ ಉಗೆ ಅಂದ್ಕೊಂಡು ಭಾರಿ ಹುಮ್ಮಸ್ಸಿನಲ್ಲಿ ಬೆಟ್ಟ ಹತ್ತಿದ್ವಿ. ಆನೆ ದಿಬ್ಬದ ಮೇಲೆ ಕುಳಿತು ಮಾದಪ್ಪನ ಗುಡಿ ಇರುವಂಥ ಕಣಿವೆಯನ್ನು ನೋಡಿಕೊಂಡು ಎಲ್ಲರೂ ಉಪಹಾರವನ್ನು ಸೇವಿಸಿದ್ವಿ. ಬಾತು ಲಾಡು. ಬೆಳಗ್ಗಿನ ಎಳೆ ಬಿಸಿಲಿಗೆ ಮೈ ಒಟ್ಕೊಂಡು ಆರಾಮಾಗಿ ಬೆಟ್ಟ ಹತ್ಕೊಂಡು ಬಂದಂಥ ದಣಿವನ್ನು ಮರೆತು ಎಲ್ಲ ಕೋಡಂಬಳ್ಳಿಯ ಮಹೇಶ ದಣಿವರಿಯದೆ ಪಾದಯಾತ್ರಿಗಳಿಗೆ ಬೇಕಾದಂಥ ಎಲ್ಲ ಅಗತ್ಯ ನೆರವು ಅಂದರೆ ನೀರಿರ್ಬೋದು, ಗ್ಲೂಕೋಸ್ ಇರ್ಬೋದು, ಎಲ್ಲವನ್ನು ಮಾಡ್ಕೊಂಡು ಬರ್ತೀನಿ. ತಿಂಡಿ ತಿಂದ್ಕೊಂಡು ಈಗ ಮುಂದಿನ ಹಾದಿಯನ್ನು ಹಿಡಿತಾ ಇದ್ದೀವಿ. ಹಾಗೆ ನಾವು ಮೆಟ್ಲುಗಳನ್ನು ಇಳ್ಕೊಂಡು ಹೋಗ್ತಾ ಇದ್ದರೆ ಆ ದೂರದಲ್ಲಿ ಮಾದಪ್ಪನ ಬೆಟ್ಟ ಇರುವಂತಹ ಕಣಿವೆ ಕಾಣ್ತದೆ. ಮಾದಪ್ಪನ ದೊಡ್ಡ ಮೂರ್ತಿ ಮತ್ತು ದೇವಸ್ಥಾನ ಎಲ್ಲನೂ ನೋಡ್ಬೋದು. ಆದರೆ ನನ್ನ ಕ್ಯಾಮ್ರಾದು ಝೂಮಿಂಗ್ ಕೆಪಾಸಿಟಿ ತುಂಬ ಕಡಿಮೆ ಇರೋದ್ರಿಂದ ನಾನು ನಿಮ್ಗೆ ಇಲ್ಲಿ ಕಟ್ಕೊಡೋಕ್ಕಾಗ್ತಾಯಿಲ್ಲ. ಅದನ್ನೆಲ್ಲ ಬರಿಗಣ್ಣಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ದುರ್ಬೀನ್ ಏನಾಗುತ್ತೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಬೆಟ್ಟದ ಇಳಿಜಾರುಗಳನ್ನು ಹಿಂಗೆ ಕಡಿದು ಮೆಟ್ಲುಗಳು ಹಂಗೆ ಮಾಡಿ ಸಮಪಾತಳಿ ಬೇಸಾಯ ಮಾಡುವಂಥದ್ದು
ಬೆಟ್ಟಗುಡ್ಡಗಳ ಪ್ರದೇಶದಲ್ಲಿ ವಾಸಿಸುವ ಮಾನವರ ಸಾಂಪ್ರದಾಯಿಕ ಕೃಷಿ ವಿಧಾನ. ಮಾದಪ್ಪನ ದೇವಸ್ಥಾನ ಇರುವಂಥ ಊರಿಗೆ ಬರ್ತಾ ಇದ್ದ ಹಾಗೆ ಹೀಗೆ ಆಡೋ ಮಕ್ಕಳಿಗೆಲ್ಲ ಮಾದಪ್ಪನ ವೇಷವನ್ನು ಹಾಕಿ ಮುಂದೆ ಇನ್ನಷ್ಟು ಹುಮ್ಮಸ್ಸಿನಿಂದ ದೇವಸ್ಥಾನದತ್ತ ಹೆಜ್ಜೆ ಹಾಕಿದ್ವಿ. ಹಾಗೆ ನೇರವಾಗಿ ದೇವಸ್ಥಾನದ ಒಳಗೆ ಹೋಗಿ ಮಾದಪ್ಪನ ಗುಡಿಯೊಳಗೆ ದರ್ಶನವನ್ನು ಪಡೆದು ದಾಸೋಹ ಭವನಕ್ಕೆ ಬಂದು ಹೊಟ್ಟೆ ತುಂಬ ಊಟ ಮಾಡಿ ನಂತರ ವಿಶ್ರಾಂತಿಯನ್ನು ಪಡ್ಕೊಂಡು ಇನ್ನಷ್ಟು ಹೊತ್ತು ಈ ಕ್ಷೇತ್ರದಲ್ಲಿ ಕಾಲವನ್ನು ಕಳೆದು ಮನೆ ಕಡೆ ಬಂದ್ವಿ.